ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ದೊಡ್ಡ ಬೆಳವಣಿಗೆಗಳಂತೂ ಆಗ್ತಾ ಇದೆ. ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್. ಪಕ್ಷದೊಳಗಿನ ಗೊಂದಲದ ನಡುವೆಯೇ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗೆ ಮುಂದಾಗಿದ್ದಾರೆ. ಢೀಢೀರ್ ಅಂತ ದೇವರ ಮೊರೆ ಹೋಗ್ತಾ ಇರೋದು ಯಾಕೆ ಡಿಕೆ ಶಿವಕುಮಾರ್? ಇಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರಿ ಹೋಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ನಮಗೆಲ್ಲ ಗೊತ್ತು, ಪ್ರತ್ಯಂಗಿರಿ ಹೋಮ ಶತ್ರುಗಳ ನಾಶಕ್ಕಾಗಿ ಆಗುವಂತ ಹೋಮ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸುತ್ತಮುತ್ತಲು ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ನಾಂದಿ ಹಾಡಬೇಕು, ಸಿಎಂ ಕುರ್ಚಿನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ಅವರ ಪ್ಲಾನಿಂಗ್ ಟೆಂಪಲ್ ರನ್. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೇವರ ಮೊರೆ ಹೋಗ್ತಿದ್ದಾರೆ, ಮತ್ತೊಂದು ಕಡೆ ಪ್ರತ್ಯಂಗಿರಿ ಹೋಮ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಟೆಂಪಲ್ ರನ್ ಡಿಕೆ ಶಿವಕುಮಾರ್ ಅವರಿಂದ. ಕಾಂಗ್ರೆಸ್ ಪಾಳಿಯ ಒಡೆದ ಮನೆ ಅಂತಾಗ್ಬಿಟ್ಟಿದೆ. ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಅವರೇ ಗುನ್ನ ಕೊಟ್ಟಿದ್ದಾರೆ ಎಂದು ದಲಿತ ನಾಯಕರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ಇದೀಗ ಡಿಸಿಎಂ ವರ್ಸಸ್ ದಲಿತ ನಾಯಕರ ಮಧ್ಯೆ ವಾರ್ ಶುರುವಾದಂತೆ ಕಾಣಿಸ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪಂಚ ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಈ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಸಖತ್ ಸದ್ದು ಮಾಡಿತ್ತು. ಆದರೆ ಡಿಸಿಎಂ ಸಾಹೇಬ್ರೆ ಡಿನ್ನರ್ ಮೀಟಿಂಗ್ ರದ್ದುಗೊಳಿಸಿದ್ದಾರೆಂದು ದಲಿತ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಡಿಕೆ ಶಿವಕುಮಾರ್ ವರ್ಸಸ್ ದಲಿತ ಸಚಿವರ ವಾರ್. ಡಿನ್ನರ್ ಮೀಟಿಂಗ್ ರದ್ದಾಗೋಕೆ ಡಿಕೆ ಕಾರಣನಾ? ಉಪಮುಖ್ಯಮಂತ್ರಿ ಡಿಕೆಶಿ ವಿರುದ್ಧ ದಲಿತ ನಾಯಕರ ಅಸಮಾಧಾನ ಸ್ಫೋಟವಾಗಿದೆ. ಹೈಕಮಾಂಡ್ ಮೂಲಕ ಡಿಕೆ ಡಿನ್ನರ್ ಮೀಟಿಂಗ್ ರದ್ದುಪಡಿಸಿದ್ದಾರೆಂದು ಆಕ್ರೋಶಗೊಂಡಿದ್ದಾರೆ. ದಲಿತ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿತ್ತು, ಆದರೆ ರದ್ದುಪಡಿಸಲಾಗಿದೆ ಎಂದು ಸಚಿವ ಪರಮೇಶ್ವರ್ ಹಾಗೂ ಸಚಿವ ಕೆಎನ್ ರಾಜಣ್ಣ ಬೇಸರಗೊಂಡಿದ್ದಾರಂತೆ. ಪರಂ ನಿವಾಸಕ್ಕೆ ಕೆಎನ್ ರಾಜಣ್ಣ ಖುದ್ದು ಭೇಟಿ. ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಖುದ್ದು ತೆರಳಿದ್ದ ಸಚಿವ ರಾಜಣ್ಣ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಚರ್ಚಿಸಿದ್ದಾರೆ. ಸಭೆಯಲ್ಲಿ ಯಾವ್ಯಾವ ವಿಷಯ ಚರ್ಚೆಯಾಗಿರಬಹುದು ಅನ್ನೋದರ ಹಿಂಟ್ ಇಲ್ಲಿದೆ. ಮೀಟಿಂಗ್ ಮರ್ಮ. ಸಭೆ ರದ್ದಾಗಿದ್ದರಿಂದ ಮುಂದಿನ ನಡೆ ಬಗ್ಗೆ ಪರಮೇಶ್ವರ್ ನಿವಾಸದಲ್ಲಿ ಚರ್ಚೆ ಮಾಡಲಾಗಿದೆಯಂತೆ. ವಸ್ತುಸ್ಥಿತಿಯನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು. ಹೈಕಮಾಂಡ್ ಒಪ್ಪಿಗೆ ಬಳಿಕ ಮತ್ತೆ ಸಭೆ ಆಯೋಜಿಸಬೇಕು. ಯಾವುದೇ ಕಾರಣಕ್ಕೂ ಸಭೆ ನಡೆಸೋದ್ರಿಂದ ಹಿಂದೆ ಸರಿಯೋ ಮಾತಿಲ್ಲ. ಮುಂದಿನ ದಿನಗಳಲ್ಲಾದರೂ ಸಭೆ ನಡೆಸಲೇಬೇಕೆಂದು ಪರಂ ಹಾಗೂ ರಾಜಣ್ಣ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ಗೆ ಇದೀಗ ಮತ್ತೊಂದು ತಲೆನೋವು ಶುರುವಾಗಿದೆ. ಪ್ರತಿಜ್ಞೆಯಂತೆ ಮುಂದಿನ ದಿನಗಳಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ದೊಡ್ಡ ಬೆಳವಣಿಗೆಗಳಂತೂ ಆಗ್ತಾ ಇದೆ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್. ಪಕ್ಷದೊಳಗಿನ ಗೊಂದಲದ ನಡುವೆಯೇ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗೆ ಮುಂದಾಗಿದ್ದಾರೆ. ಢೀಢೀರ್ ಅಂತ ದೇವರ ಮೊರೆ ಹೋಗ್ತಾ ಇರೋದು ಯಾಕೆ ಡಿಕೆ ಶಿವಕುಮಾರ್? ಇಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರಿ ಹೋಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ನಮಗೆಲ್ಲ ಗೊತ್ತು, ಪ್ರತ್ಯಂಗಿರಿ ಹೋಮ ಶತ್ರುಗಳ ನಾಶಕ್ಕಾಗಿ ಆಗುವಂತ ಹೋಮ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸುತ್ತಮುತ್ತಲು ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ನಾಂದಿ ಹಾಡಬೇಕು, ಸಿಎಂ ಕುರ್ಚಿನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ಅವರ ಪ್ಲಾನಿಂಗ್ ಟೆಂಪಲ್ ರನ್. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೇವರ ಮೊರೆ ಹೋಗ್ತಿದ್ದಾರೆ, ಮತ್ತೊಂದು ಕಡೆ ಪ್ರತ್ಯಂಗಿರಿ ಹೋಮ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಟೆಂಪಲ್ ರನ್ ಡಿಕೆ ಶಿವಕುಮಾರ್ ಅವರಿಂದ. ಕಾಂಗ್ರೆಸ್ ಪಾಳಿಯ ಒಡೆದ ಮನೆ ಅಂತಾಗ್ಬಿಟ್ಟಿದೆ. ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಅವರೇ ಗುನ್ನ ಕೊಟ್ಟಿದ್ದಾರೆ ಎಂದು ದಲಿತ ನಾಯಕರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ಇದೀಗ ಡಿಸಿಎಂ ವರ್ಸಸ್ ದಲಿತ ನಾಯಕರ ಮಧ್ಯೆ ವಾರ್ ಶುರುವಾದಂತೆ ಕಾಣಿಸ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪಂಚ ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಈ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಸಖತ್ ಸದ್ದು ಮಾಡಿತ್ತು. ಆದರೆ ಡಿಸಿಎಂ ಸಾಹೇಬ್ರೆ ಡಿನ್ನರ್ ಮೀಟಿಂಗ್ ರದ್ದುಗೊಳಿಸಿದ್ದಾರೆಂದು ದಲಿತ ಸಚಿವರು ಕೆಂಡಾಮಂಡಲರಾಗಿದ್ದಾರೆ.
ಡಿಕೆ ಶಿವಕುಮಾರ್ ವರ್ಸಸ್ ದಲಿತ ಸಚಿವರ ವಾರ್. ಡಿನ್ನರ್ ಮೀಟಿಂಗ್ ರದ್ದಾಗೋಕೆ ಡಿಕೆ ಕಾರಣನ? ಉಪಮುಖ್ಯಮಂತ್ರಿ ಡಿಕೆಶಿ ವಿರುದ್ಧ ದಲಿತ ನಾಯಕರ ಅಸಮಾಧಾನ ಸ್ಫೋಟವಾಗಿದೆ. ಹೈಕಮಾಂಡ್ ಮೂಲಕ ಡಿಕೆ ಡಿನ್ನರ್ ಮೀಟಿಂಗ್ ರದ್ದುಪಡಿಸಿದ್ದಾರೆಂದು ಆಕ್ರೋಶಗೊಂಡಿದ್ದಾರೆ. ದಲಿತ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿತ್ತು, ಆದರೆ ರದ್ದುಪಡಿಸಲಾಗಿದೆ ಎಂದು ಸಚಿವ ಪರಮೇಶ್ವರ್ ಹಾಗೂ ಸಚಿವ ಕೆಎನ್ ರಾಜಣ್ಣ ಬೇಸರಗೊಂಡಿದ್ದಾರಂತೆ. ಪರಂ ನಿವಾಸಕ್ಕೆ ಕೆಎನ್ ರಾಜಣ್ಣ ಖುದ್ದು ಭೇಟಿ. ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಖುದ್ದು ತೆರಳಿದ್ದ ಸಚಿವ ರಾಜಣ್ಣ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಚರ್ಚಿಸಿದ್ದಾರೆ. ಸಭೆಯಲ್ಲಿ ಯಾವ್ಯಾವ ವಿಷಯ ಚರ್ಚೆಯಾಗಿರ್ಬೋದು ಅನ್ನೋದರ ಹಿಂಟ್ ಇಲ್ಲಿದೆ. ಮೀಟಿಂಗ್ ಮರ್ಮ. ಸಭೆ ರದ್ದಾಗಿದ್ದರಿಂದ ಮುಂದಿನ ನಡೆ ಬಗ್ಗೆ ಪರಮೇಶ್ವರ್ ನಿವಾಸದಲ್ಲಿ ಚರ್ಚೆ ಮಾಡಲಾಗಿದೆಯಂತೆ. ವಸ್ತುಸ್ಥಿತಿಯನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕು. ಹೈಕಮಾಂಡ್ ಒಪ್ಪಿಗೆ ಬಳಿಕ ಮತ್ತೆ ಸಭೆ ಆಯೋಜಿಸಬೇಕು. ಯಾವುದೇ ಕಾರಣಕ್ಕೂ ಸಭೆ ನಡೆಸೋದ್ರಿಂದ ಹಿಂದೆ ಸರಿಯೋ ಮಾತಿಲ್ಲ. ಮುಂದಿನ ದಿನಗಳಲ್ಲಾದರೂ ಸಭೆ ನಡೆಸಲೇಬೇಕೆಂದು ಪರಂ ಹಾಗೂ ರಾಜಣ್ಣ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ಗೆ ಇದೀಗ ಮತ್ತೊಂದು ತಲೆನೋವು ಶುರುವಾಗಿದೆ. ಪ್ರತಿಜ್ಞೆಯಂತೆ ಮುಂದಿನ ದಿನಗಳಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತಾ? ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ದೊಡ್ಡ ಬೆಳವಣಿಗೆಗಳಂತೂ ಆಗ್ತಾ ಇದೆ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್. ಪಕ್ಷದೊಳಗಿನ ಗೊಂದಲದ ನಡುವೆಯೇ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗೆ ಮುಂದಾಗಿದ್ದಾರೆ. ಢೀಢೀರ್ ಅಂತ ದೇವರ ಮೊರೆ ಹೋಗ್ತಾ ಇರೋದು ಯಾಕೆ ಡಿಕೆ ಶಿವಕುಮಾರ್? ಇಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರಿ ಹೋಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ನಮಗೆಲ್ಲ ಗೊತ್ತು, ಪ್ರತ್ಯಂಗಿರಿ ಹೋಮ ಶತ್ರುಗಳ ನಾಶಕ್ಕಾಗಿ ಆಗುವಂಥ ಹೋಮ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸುತ್ತಮುತ್ತಲು ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ನಾಂದಿ ಹಾಡಬೇಕು, ಸಿಎಂ ಕುರ್ಚಿನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ಅವರ ಪ್ಲಾನಿಂಗ್ ಟೆಂಪಲ್ ರನ್. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೇವರ ಮೊರೆ ಹೋಗ್ತಿದ್ದಾರೆ, ಮತ್ತೊಂದು ಕಡೆ ಪ್ರತ್ಯಂಗಿರಿ ಹೋಮ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಟೆಂಪಲ್ ರನ್ ಡಿಕೆ ಶಿವಕುಮಾರ್ ಅವರಿಂದ. ಕಾಂಗ್ರೆಸ್ ಪಾಳ್ಯ ಒಡೆದ ಮನೆ ಅಂತಾಗ್ಬಿಟ್ಟಿದೆ. ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಅವರೇ ಗುನ್ನ ಕೊಟ್ಟಿದ್ದಾರೆ ಎಂದು ದಲಿತ ನಾಯಕರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ಇದೀಗ ಡಿಸಿಎಂ ವರ್ಸಸ್ ದಲಿತ ನಾಯಕರ ಮಧ್ಯೆ ವಾರ್ ಶುರುವಾದಂತೆ ಕಾಣಿಸ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪಂಚ ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಈ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಸಖತ್ ಸದ್ದು ಮಾಡಿತ್ತು. ಆದರೆ ಡಿಸಿಎಂ ಸಾಹೇಬ್ರೆ ಡಿನ್ನರ್ ಮೀಟಿಂಗ್ ರದ್ದುಗೊಳಿಸಿದ್ದಾರೆಂದು ದಲಿತ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಡಿಕೆ ಶಿವಕುಮಾರ್ ವರ್ಸಸ್ ದಲಿತ ಸಚಿವರ ವಾರ್. ಡಿನ್ನರ್ ಮೀಟಿಂಗ್ ರದ್ದಾಗೋಕೆ ಡಿಕೆ ಕಾರಣನ? ಉಪಮುಖ್ಯಮಂತ್ರಿ ಡಿಕೆಶಿ ವಿರುದ್ಧ ದಲಿತ ನಾಯಕರ ಅಸಮಾಧಾನ ಸ್ಫೋಟವಾಗಿದೆ. ಹೈಕಮಾಂಡ್ ಮೂಲಕ ಡಿಕೆ ಡಿನ್ನರ್ ಮೀಟಿಂಗ್ ರದ್ದುಪಡಿಸಿದ್ದಾರೆಂದು ಆಕ್ರೋಶಗೊಂಡಿದ್ದಾರೆ. ದಲಿತ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿತ್ತು, ಆದರೆ ರದ್ದುಪಡಿಸಲಾಗಿದೆ ಎಂದು ಸಚಿವ ಪರಮೇಶ್ವರ್ ಹಾಗೂ ಸಚಿವ ಕೆಎನ್ ರಾಜಣ್ಣ ಬೇಸರಗೊಂಡಿದ್ದಾರಂತೆ. ಪರಂ ನಿವಾಸಕ್ಕೆ ಕೆಎನ್ ರಾಜಣ್ಣ ಖುದ್ದು ಭೇಟಿ. ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಖುದ್ದು ತೆರಳಿದ್ದ ಸಚಿವ ರಾಜಣ್ಣ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಚರ್ಚಿಸಿದ್ದಾರೆ. ಸಭೆಯಲ್ಲಿ ಯಾವ್ಯಾವ ವಿಷಯ ಚರ್ಚೆಯಾಗಿರ್ಬೋದು ಅನ್ನೋದರ ಹಿಂಟ್ ಇಲ್ಲಿದೆ.